ಇವತ್ತು ತುಮಕೂರಿನಾಗ ಮುಖ್ಯಮಂತ್ರಿ ಅಂತ ಘೋಷಣೆಗೆ ಹೋಗ್ಯಾರ 300 ರೂಪಾಯಿ ಬಾಡಿಗೆ ಮಂದಿ ಬಂದಾರ ತಂದಾರ, 500 ರೂಪಾಯಿ ಕೊಟ್ಟಾನ ಇವ ಮುಖ್ಯಮಂತ್ರಿ ಆದ್ರೆ ಅದೋ ಗತಿ ಕರ್ನಾಟಕ ಅಂದಾರ ಸಂಘಟನಾಕಾರರು. ಆದರೆ ಅವ್ರ ಮಾತಿಂದನೇ ಅವ್ರು ಕೆಟ್ಟಿದ್ದಾರೆ. ಅದಕ್ಕೆ ಅವ್ರು ಮಾತಾಡೋದು ಬಿಟ್ಟರೆ ಸಾಕು. ಈಗ ಮತ್ತೆ ಬಿ ಜೆ ಪಿ ಚಾಲು ಏನು ನಾ ಮಾತಾಡವನೇ, ಜನರಿಗೆ ಅನ್ಯಾಯ ಆದಾಗ ಮಾತಾಡವನೇ, ನಾ ಪ್ರತಿಭಟನೆ ಮಾಡವನೇ. ನನಗೇನು ಯಾರ್ದು ನಾನು ನೋಡ್ರಿ ಅಂಥ ಕೈಕಾಲು ಹಿಡಿದು ಇದು ಮಾಡಿ ನಾನು ಮುಖ್ಯಮಂತ್ರಿ ಆಗೋವಲ್ಲ. ಜನ ನೇರವಾಗಿಯೇ ಮಾತಾಡವನೇ. ನೀವು ಹಿಂಗೆ ಇರ್ರಿ ಅತ್ತಾರ್ರಿ ಮಂಡ್ಯದಾಗ ಎಲ್ಲರೂ ಒಂದು ಹೋಟೆಲ್ದಾಗ ಚಾ ಕುಡ್ಲಿಕ್ಕಂದ್ರೆ ನೀವು ಎತ್ನಾಳಲ್ಲ ಸರ್ ನೀವು ಹಿಂಗೆ ರೀ, ಏನೂ ಚೇಂಜ್ ಆಗಬಾರ್ದು. ನೀವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅತ್ತಾರ. ಯಾರು ಪಾಪ ಮುಗ್ಧ ಅವರು ಹೋಟೆಲ್ಗೆ ಚಾ ಕುಡ್ಲಿಕ್ಕೆ ಬಂದಿರ್ತಾರೆ, ನಾನು ಅಲ್ಲಿ ಹೋಗಿರ್ತೀನಿ. ಅದಕ್ಕೆ ನಾನು ಹೇಳೋದೇನಂದ್ರೆ ಯಾವುದೇ ಒಂದು ವ್ಯಕ್ತಿನ ತುಳಿಲಿಕ್ಕೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ರಾಜಕಾರಣ. ನಾನು ಮುಗಿದಿತ್ತಲ್ರಿ, ಸೋತೆ, ದೇವ್ರ ಪ್ರಿಯಾಗ ಸೋತೆ, ಬಿಜಾಪುರನಾಗ ಸೋತೆ, ಮತ್ತು MLC ಆದಿಲ್ಲ. ಮತ್ತೀಗ ನೋಡಕತ್ರಿ 2028 ತನಕ ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ. ಆಗದೇ ಇದ್ರೆ MLA ಅಂತೂ ಇದ್ದೇ ಇರ್ತೀನಿ, ಮಂತ್ರಿ ಆಗೋದಿಲ್ಲ ಯಾರ ಕೈ ಆಗೋ. ನಾನು ಯಡಿಯೂರಪ್ಪನ ತೆಳಗೆ ಯಾಕೆ ಮಂತ್ರಿ ಆಗಲಿಲ್ಲ ಗೊತ್ತೈತಾನೆ, ಇವತ್ತು ಸತ್ತು ಹೇಳ್ತೇನೆ. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕೈಗೆ ನಾ ಆಗಬಾರ್ದು ಅಂತೇಳಿ. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಚಿವ ಸಂಪುಟದಲ್ಲಿದ್ದಾವ. ಆ ಲೆವೆಲ್ದ ಮನುಷ್ಯ ಬರುತ್ತಾನೆ. ನಾವು ಬೊಮ್ಮಾಯಿ ರಗಡ್ ಸಲ ಹೇಳಿದ್ರು ನಿಮ್ಮನ್ನು ಮಾಡ್ತೀನಿ, ನಾನು ಬೇಡ ಅಂತ ಹೇಳಿದೆ. ನನಗೆ ಬರೀ ಬಿಜಾಪುರ ಸಿಟಿ ರೊಕ್ಕ ಕೊಡಿ, ಡೆವಲಪ್ಮೆಂಟ್ ಸಾಕು. ಅದಕ್ಕೆ ಹಿಂಗೆ ಬಿಜಾಪುರ ಸಿಟಿ ಡೆವಲಪ್ ಆಯ್ತಿಲ್ಲ, ಬರೀ ಮಂತ್ರಿ ಆದ್ರೆ ಏನು ಅದು ಗುಟ್ಟದ ಕಾರ ಈಗ ಅಡ್ಡಾಡ್ತಾವೆ ನೋಡ್ರಿ, ಖಾಲಿ ಯಾರು ಹತ್ರ ಇನ್ನೂ ಒಂದು ಪೊಲೀಸ್ ಇರೋದಿಲ್ಲ. ಮಂತ್ರಿಗಳು ಎಷ್ಟೋ ಮಂದಿ ಆಗ್ಯಾರಲ್ಲ ಬಿಜಾಪುರನಾಗ, ಸುಮ್ಮನೆ ಇಲ್ಲೇ ಶೇಂಗಾ ತಿನ್ಕೋತ ಅಡ್ಡಾಡಿರ್ತಾವೆ ಬಸ್ ಸ್ಟ್ಯಾಂಡ್ನಾಗ. ಸ್ವಾಗತ. ವಿಜೇಂದ್ರ ತೆಗೆದುಕೊಂಡಂಥ ಐತಿಹಾಸಿಕ ನಿರ್ಣಯಕ್ಕೆ ಸ್ವಾಗತ. ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಇದೆ. ಒಂದು ಷರತ್ತಿನಂದು ಏನು ಷರತ್ತು ಅಂದ್ರೆ ಅವರು ಅಹೋರಾತ್ರಿ ಗೆಲ್ಲುವವರೆಗೆ ಮಾಡಬೇಕು. ನಾಳೆ ರಾತ್ರಿ ತನಕ ಮಾಡಿ ಮುಂಜಾನೆ ಹೋಗಿ ವಿಸ್ಕಿ ಕುಡಿದು ಮಕ್ಕೋದಲ್ಲ. ಅವ ಈ ಎಟ್ಲಿವರೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೆ ನಾನು ಅಹೋರಾತ್ರಿ ಮಾಡ್ತಿದ್ದೆ. ನಾನು ಅದಕ್ಕೆ ಬೆಂಬಲ ಕೊಟ್ಟು ಹೋಗಿ ಕುಂಡಿರ್ತೀನಿ. ನಾಳೆ ರಾಡದ ಎದ್ದು ಹೋಗುವಂಥ ನಾಲಾಯಕರು ಸುಮ್ಮನೆ ಅಲ್ಲಿ ಸಿದ್ದರಾಮಯ್ಯ ಪರ್ಮಿಷನ್ ತೊಗೊಂಡಿರ್ತಾರೆ, ಆ DK ಶಿವಕುಮಾರ್ ಪರ್ಮಿಷನ್ ತೊಗೊಂಡಿರ್ತಾರೆ. ನೋಡಿ ಸರ್, ಮೇಲಿಂದ ಭಾಳ ಪ್ರೆಷರ್ ಇದೆ, ಯತ್ನಾಳ್ ನಮ್ಮ ಬಗ್ಗೆ ಭಯಂಕರ ನೀವು ಅಡ್ಜಸ್ಟ್ಮೆಂಟ್ ಅಂತ ಇದ್ದಾನೆ, ಒಂದು ದಿವಸ ಅಹೋರಾತ್ರಿ ಮಾಡ್ತೀವಿ, ನೀವು ತಪ್ಪು ತಿಳ್ಕೊಬಾರ್ದು, ಯಾವಾಗಲೂ ನಿಮ್ಮ ಪಾದದಡಿಯಲ್ಲಿ ಇರ್ತೀವಿ ಅಂತ ಹೇಳಿರ್ತಾರೆ. ಮಾಡೋ ವಿಜಯೇಂದ್ರ, ಐ ಡೋಂಟ್ ಕೇರ್ ಮಾತಾಡ ಸಿದ್ದರಾಮಯ್ಯ. ಎಸ್, ಅಲ್ಲಿಂದ DK ಶಿವಕುಮಾರ್ ಫೋನ್ ಮಾಡ್ತಾರೆ, ಅವನಿಗೆ ಹೇಳ್ತಾರೆ DK ಶಿವಕುಮಾರ್ ನೋಡಿ ಹಿಂಗೆ, ಮಾಡಪ್ಪ ನನ್ನ ಭಿಕ್ಷೆಯಿಂದಲೇ ನೀನು MLA ಆಗಿದ್ದು ಮಿಸ್ಟರ್ ವಿಜಯೇಂದ್ರ ತಮ್ಮ ಹೇಳ್ತಾನೆ. ಸರ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ರಾತ್ರಿ ಹೋಗಿ ಎಲ್ಲ ನಮಸ್ಕಾರ ಮಾಡಿ ಬಂದು ಮುಂಜಾನೆ ಅಹೋರಾತ್ರಿ ಏನು ಅಹೋರಾತ್ರಿ ಒಂದು ದಿವ್ಸ ಕೂತ್ರೆ ಏನಾಗೋದೈತೆ ರೀ. ಕುಂಡ್ರಲ್ಲಿ ಒಂದು ತಿಂಗಳ ನಾನು ಹೋಗಿ ಕುಂಡಿರ್ತೀನಿ. ಅವ ಒಂದು ತಿಂಗಳ ಅಹೋರಾತ್ರಿ ಅಂತ ಹೇಳಿ ನಾನು ಮರುದಿವ್ಸ ಬೆಂಬಲ ಕೊಟ್ಕೊಂಡಿರ್ತೀನಿ. ಸರ್, ವಕ್ಫ್ ತಿದ್ದುಪಡಿಯನ್ನು ವಿರೋಧಿಸಿ ನಿನ್ನೆ ಕಪ್ಪು ಬಟ್ಟೆ ಹಾಕ್ಕೊಂಡು ಮಾಡ್ರಿ, ಏನು ಬೇಕಾದ ಮಾಡಲಿ. ನಮ್ಮ ದೇಶ ಉಳಿಬೇಕು, ಹಿಂದೂಗಳು ಉಳಿಬೇಕಂದ್ರೆ ವಕಫ್ ಕಾನೂನು ಹೋಗ್ಬೇಕು. ಈ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಕನಸಾದಂಥ ಕಾಮನ್ ಸಿವಿಲ್ ಕೋಡ್, ಸಮಾನ ನಾಗರಿಕತೆ ಬರಬೇಕು. ಎರಡೇ ಮಕ್ಕಳು ಹಿಡಿದು ಒಂದೇ ಲಗ್ನ ಆಗೋದು ಎಲ್ಲರಿಗೂ. ಮೂರನೇದು ಹಡಿದ್ರಂದ್ರೆ ಯಾವ ಸಬ್ಸಿಡಿ ಇಲ್ಲ, ಇದು ಇಲ್ಲ, ನೌಕರಿನೂ ಇಲ್ಲ. ರದ್ದೇ ಆಗಬೇಕು, ಆಸ್ತಿ ಸೇರ್ಬೇಕಂತೀರಿ ದೇಶಕ್ಕೆ ದೇಶದ ಆಸ್ತಿ ಇರೋದು. ಇದೇನು ಆನಂದ ಆಸ್ತಿ, ಮೊಘಲರ ಆಸ್ತಿ ಇರ್ತಾರವ್ರು. ಮೊಘಲರ ಹಿಂದೆ ಯಾರಿದ್ರು? ಪ್ರಭು ಶ್ರೀ ರಾಮಚಂದ್ರ ಇದ್ದ, ಪಾಂಡವರಿದ್ದರು, ಅವ್ರ ಆಸ್ತಿ ಇದು. ಅವರ ವಂಶಸ್ಥರು ಯಾರು? ನಾವೆಲ್ಲ ಹಿಂದೂಗಳು. ಇವರೆಲ್ಲ ರೊಕ್ಕಕ್ಕೆ ಇದಕ್ಕೆ ಏನು ಖಡ್ಗಕ್ಕೂ ಕನ್ವರ್ಸ್ಟ್ ಆದವರು. ನಾವು ಏನು ಹಿಂದೂಗಳು ದೇಶನಾಗ ಏನು ಉಳಿದಾರ ಒರಿಜಿನಲ್ ನಮ್ಮ ಮುತ್ಯಾನುಗಳು ಎಷ್ಟು ಅವ್ರಿಗೂ ತೊಂದರೆ ಆಗಿರ್ಬೇಕು. ಅವಾಗ ಮೊಘಲರು, ಆದಿಲ್ ಶಾಹಿ, ನಿಜಾಮ್ ಶಾಹಿ ಇವ್ರು ಎಲ್ಲರನ್ನೂ ಎದುರು ಕಟ್ಕೊಂಡು ನಮ್ಮ ದೇಶನಾಗ ಇಟ್ಟು ಹಿಂದೂಗಳು ಉಳಿದಾರಂದ್ರೆ ಆ ಪೀಳಿಗೆಯಿಂದ ಆ ಸಂತತಿಯವ್ರು ನಾವು. ಅದಕ್ಕೆ ನಾನು ಹೇಳ್ತೀನಿ, ವಕಫ್ನು ಹೋಗ್ಬೇಕು, ಕಾಮನ್ ಸಿವಿಲ್ ಕೋಡ್ ಹೋಗ್ಬೇಕು. ಹೆಂಗೆ ಕಾಶ್ಮೀರದ 370 ನಮ್ಮ ಪ್ರಧಾನಮಂತ್ರಿ ತೆಗೆದ್ರು, ಇನ್ನು ಮ್ಯಾಗ ಎಲ್ಲನೂ ರೇಷನ್ದಾಗೂ ಸಹಿತ ಇಷ್ಟೇ ಕುಟುಂಬಕ್ಕೆ ಇಷ್ಟೇ ಮಂದಿರಿದ್ರೆ ಕೊಡಬೇಕು. ಅದನ್ನು SC STಗಳಿಗೂ ಇದು ಮಾಡಬಾರ್ದು, ಆ ಲಿಮಿಟ್ ಹಾಕಬಾರ್ದು. ಯಾಕಂದ್ರೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನಮ್ಮಲ್ಲಿ ಈಗ 2ಕ್ಕಿಂತ ಯಾರು ಹೆಚ್ಚು ಹಡೆಯಲಾಗಾರ. ಅವ್ರು 25 ಹಡ್ದಿರ್ತಾರೆ, 5 ಲಗ್ನ ಆಗಿರ್ತಾರೆ. ಮೊನ್ನೆ ತನಕ 24 ಜನ ಕೊಟ್ಟು 24. ಅದಕ್ಕಿಂತ ಕೆಟ್ಟ ಅಂದ್ರೆ ಅವ್ರ ಮಗಳನ್ನೇ ಹಾಕ್ತಾರೆ. ಅದಕ್ಕಿಂತ ಏನು ಹೇಳೋದೈತಿ.